ಸೊ ಗೈಸ್ ತುಂಬ ಜನ ಬಂದುಬಿಟ್ಟು ನನಗೆ ಹೇಳ್ತೀರಾ ಕಾಮೆಂಟಲ್ಲಿ ನನಗೆ ವ್ಯೂಸ್ ಬರ್ತಿಲ್ಲ ಅಕ್ಕ, ನಾನು ಚೆನ್ನಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆದ್ರೂ ನನಗೆ ವ್ಯೂಸ್ ಬರ್ತಿಲ್ಲ. ನಾನು ಚೆನ್ನಾಗಿ ಥಂಬ್ನೇಲ್ನು ಕೂಡ ಮಾಡಿ ಹಾಕ್ತಿದ್ದೀನಿ, ಹ್ಯಾಶ್ಟ್ಯಾಗು ಇವನ್ನೆಲ್ಲ ಚೆನ್ನಾಗೇ ಹಾಕ್ತಿದ್ದೀನಿ, ಬಟ್ ಆದ್ರೂ ವ್ಯೂಸ್ ಬರ್ತಿಲ್ಲ ಅಂತ ತುಂಬ ಜನ ಹೇಳ್ತೀರಾ. ಬಟ್ ಆದ್ರೂ ನೀವು ಮಿಸ್ಟೇಕ್ ಮಾಡ್ತಾ ಇರ್ತೀರಾ, ಓಕೆನಾ. ಲೈಕ್ ಈ YT ಸ್ಟುಡಿಯೋ ಅಪ್ಲಿಕೇಶನ್ ಏನಿದೆ 99.9% ಜನ ಹತ್ರ ಇರುತ್ತೆ. ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ, ಇಲ್ಲ ಯಾರೆಲ್ಲ ಯೂಟ್ಯೂಬ್ ಮಾಡ್ತಿದ್ದೀರಾ, ಯಾರೆಲ್ಲ ಕ್ರಿಯೇಟರ್ಸ್ ಇದ್ದೀರಾ, ಎಲ್ಲರ ಹತ್ರನೂ YT ಸ್ಟುಡಿಯೋ ಅಪ್ಲಿಕೇಶನು ಇದ್ದೇ ಇರುತ್ತೆ. ಬಟ್ ಅವ್ರು ಏನು ಮಾಡ್ತಾರೆ, ಏನು ಮಿಸ್ಟೇಕ್ನ ಮಾಡ್ತಾರೆ, ಅದನ್ನು ಓಪನ್ ಮಾಡ್ತಾರೆ, ನಾರ್ಮಲಾಗಿ ಓಪನ್ ಮಾಡ್ತಾರೆ. ಓಪನ್ ಮಾಡಿದಾಗ ಜಸ್ಟ್ ಒಂದು ಸಲ ರಿಫ್ರೆಶ್ ಮಾಡ್ತಾರೆ. ರಿಫ್ರೆಶ್ ಮಾಡಿದಾಗ ನೋಡ್ತಾರೆ ಎಷ್ಟು ವ್ಯೂಸ್ ಬಂದಿದೆ, ಎಷ್ಟು ವಾಚ್ ಟೈಮ್ ಬಂದಿದೆ, ಆ್ಯಂಡ್ ಎಷ್ಟು ಸಬ್ಸ್ಕ್ರೈಬರ್ಸ್ ಆಗಿದೆ, ಇಲ್ಲ ಮಾನಿಟೈಸೇಷನ್ ಆಗಿದ್ದರೆ ಅರ್ನಿಂಗ್ ಎಷ್ಟಾಗಿದೆ. ಬಟ್ ಇದನ್ನೇ ಮಾತ್ರ ಚೆಕ್ ಮಾಡ್ತಾರೆ. YT ಸ್ಟುಡಿಯೋದು ಸೆಟ್ಟಿಂಗ್ ಏನಿದೆ ಅದನ್ನು ಕರೆಕ್ಟಾಗಿ ಮಾಡ್ಕೊಂಡಿರಲ್ಲ. ಅದು ಬಿಟ್ಟರೆ ಇನ್ನು ನಿಮ್ಮದು ಫ್ಯೂಚರ್ಸ್ ಏನಿದೆ YT ಸ್ಟುಡಿಯೋದಲ್ಲಿ ಅದನ್ನು ಯೂಸ್ ಮಾಡ್ಕೊಳಕ್ಕೆ ಬರಲ್ಲ ನಿಮಗೆ, ಅದನ್ನು ಕರೆಕ್ಟಾಗಿ ಯೂಸ್ ಮಾಡೋಕ್ಕೆ ಬರಲ್ಲ, ಅದನ್ನು ನೋಡಿಕೊಂಡು ಅರ್ಥ ಮಾಡ್ಕೊಳಕ್ಕೆ ಬರಲ್ಲ ನಿಮಗೆ YT ಸ್ಟುಡಿಯೋದಲ್ಲಿ. ಯೂಟ್ಯೂಬೇ ಹೇಳಿದೆ ಹಿಂಗೆ ಮಾಡಿ ಈ ಥರ ಮಾಡಿ ನಿಮ್ಮದು ಗ್ರೋ ಆಗುತ್ತೆ ಚಾನಲ್ ಅಂತ. ಬಟ್ ನೀವೇನು ಮಾಡ್ತೀರಾ, ನೀವು ಅದನ್ನು ಮಾಡಲ್ಲ. ಜಸ್ಟ್ ಸ್ಕ್ರಾಲ್ ಮಾಡಿಬಿಟ್ಟು ಆ್ಯಂಡ್ ರಿಫ್ರೆಶ್ ಮಾಡಿಬಿಟ್ಟು ಟೈಮು, ವ್ಯೂಸು, ವಾಚ್ ಟೈಮು ಮತ್ತು ಸಬ್ಸ್ಕ್ರೈಬರ್ಸು, ರೆವೆನ್ಯೂ ಇದನ್ನು ಮಾತ್ರ ಚೆಕ್ಔಟ್ ಮಾಡಿಬಿಟ್ಟು ಮತ್ತೆ ಹೋಗ್ಬಿಡ್ತೀರಾ, ಓಕೆನಾ. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ YT ಸ್ಟುಡಿಯೋದಲ್ಲಿ ಏನೆಲ್ಲ ಸೆಟ್ಟಿಂಗ್ ಮಾಡಬೇಕು ಆ್ಯಂಡ್ ಏನೆಲ್ಲ ಫ್ಯೂಚರ್ಸ್ ಇದೆ, ಅದನ್ನು ನಾವು ಯಾವ ಥರ ಯೂಸ್ ಮಾಡಿಕೊಂಡು ನಮ್ಮ ವ್ಯೂಸ್ನ ಇನ್ಕ್ರೀಸ್ ಮಾಡ್ಕೋಬೋದು ಅಂತ, ಓಕೆನಾ. ಸೊ ಡೀಟೇಲ್ಸ್ ಆಗಿ ನೋಡಿ, ಒಂದು ಸ್ಟೆಪ್ನು ಮಿಸ್ ಮಾಡಬೇಡಿ, ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನರ್ ಬಂದುಬಿಟ್ಟು ಇವರು, ನಾನು ಸ್ಕ್ರೀನ್ ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದರ ಜೊತೆಗೆ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ತೀನಿ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಫಸ್ಟು ಎಲ್ಲರ ಹತ್ರನೂ ಬಂದುಬಿಟ್ಟು ಈ ಅಪ್ಲಿಕೇಶನ್ ಇದ್ದೇ ಇರುತ್ತೆ, YT ಸ್ಟುಡಿಯೋ ಅಪ್ಲಿಕೇಶನ್ ಏನಿದೆ ಅದು. ಸೊ ಸಿಂಪಲಿ ನಾವೇನು ಮಾಡೋಣ, YT ಸ್ಟುಡಿಯೋ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ. ಸೊ ಓಪನ್ ಮಾಡ್ಕೊಂಡಾಗ ಆದಾಗ ತುಂಬ ಜನ ಏನು ಚೆಕ್ ಮಾಡ್ತೀರಾ, ತುಂಬ ಜನ ಬಂದುಬಿಟ್ಟು ಈ ಸಬ್ಸ್ಕ್ರೈಬರ್ಸ್ ಚೆಕ್ ಮಾಡ್ತೀರಾ, ವ್ಯೂಸು, ವಾಚ್ ಟೈಮು, ಮತ್ತು ಲಾಸ್ಟ್ ಡೇ ಅಲ್ಲಿ ಸಬ್ಸ್ಕ್ರೈಬರ್ ಎಷ್ಟಾಗಿದೆ ಅದು, ರೆವೆನ್ಯೂ ಆಗಿದ್ರೆ ರೆವೆನ್ಯೂ ಎಷ್ಟಾಗಿದೆ ಅದು ಬಿಟ್ಟರೆ ನೀವು ಇಲ್ಲಿ ಕೆಳಗಡೆ ಬಂದುಬಿಟ್ಟು ನಿಮ್ಮದು ವ್ಯೂಸ್ದು ಪರ್ಫಾರ್ಮೆನ್ಸ್ ಚೆಕ್ ಮಾಡ್ತೀರಾ. ಸೊ ಇದು ಇಷ್ಟನ್ನು ಚೆಕ್ ಮಾಡಿ ಹೋಗ್ಬಿಡ್ತೀರಾ. ಅದಾದಮೇಲೆ ಕೂಡ ಬಂದುಬಿಟ್ಟು ನೀವು ಇಲ್ಲಿ ಈ ಅರ್ನ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕೂಡ ಏನೇನಾಗಿದೆ ಇದಿಷ್ಟು ಮಾತ್ರ ಚೆಕ್ಔಟ್ ಮಾಡ್ತೀರಾ. ಸೊ ಫಸ್ಟು ನೀವು YT ಸ್ಟುಡಿಯೋನ ಓಪನ್ ಮಾಡಿಬಿಟ್ಟು ಇದನ್ನು ಈ ಥರ ರಿಫ್ರೆಶ್ ಮಾಡಿಬಿಟ್ಟು ಚೆಕ್ ಮಾಡೋದು ನಿಲ್ಲಿಸಿ, ಓಕೆನಾ. ಅದಾದಮೇಲೆ ಸೊ ಫಸ್ಟು ನಮ್ಗೆ ಏನು ಮಾಡಬೇಕಾಗಿರೋದು ಕೆಲಸ ನಾನು ಹೇಳಿದ್ದಲ್ಲ, ಸೆಟ್ಟಿಂಗ್ಸ್ ಇದ್ದಾವೆ ಅಂತ. ಸೊ ಫಸ್ಟು ನಾವಿಲ್ಲಿ ನಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡೋಣ, ಓಕೆನಾ. YT ಸ್ಟುಡಿಯೋ ಓಪನ್ ಮಾಡಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಗೈಸ್ ನಿಮಗೆ ಇಲ್ಲಿ ಸೆಟ್ಟಿಂಗ್ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಸೊ ಸಿಂಪಲಿ ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಫಸ್ಟು ಬಂದುಬಿಟ್ಟು ನಿಮಗೆ ಇಲ್ಲೊಂದು ಆಪ್ಷನ್ ಸಿಗುತ್ತೆ, ಆಡಿಯನ್ಸ್ದು, ಓಕೆನಾ. ಸೊ ಸಿಂಪಲಿ ಆಡಿಯನ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೊ ಇದರಲ್ಲಿ ಇದು ಏನಾದರೂ ಸೆಲೆಕ್ಟ್ ಆಗಿದ್ದರೆ, ಸೊ ಇದು ಯಾವುದ್ರ ಮೇಲೇನೂ ಕ್ಲಿಕ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡಬೇಡಿ, ಓಕೆನಾ. ಬೈ ಚಾನ್ಸ್ ನಿಮಗೆ ಇದ್ರ ಮೇಲೆ ಸೆಲೆಕ್ಟ್ ಮಾಡಬೇಕು, ಯಾರೂ ನೋಡಬಾರ್ದು, ನನ್ನ ವೀಡಿಯೋ ಮಕ್ಕಳು ಮಾತ್ರ ನೋಡಬೇಕಂದ್ರೆ ಸೊ ಸಿಂಪಲಿ ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡಿ. ಎಲ್ಲರೂ ನಿಮ್ಮ ವೀಡಿಯೋ ನೋಡಬೇಕು, ಮಕ್ಕಳು ಪ್ಲಸ್ ದೊಡ್ಡವರು ಎಲ್ಲರೂ ನೋಡಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಬೈ ಚಾನ್ಸ್ ಇದನ್ನು ಕ್ಲಿಕ್ ಮಾಡಿಬಿಟ್ರೆ ಮಕ್ಕಳ ಮೇಲೆ ಎಸ್ ಇಸ್ ಮೇಡ್ ಫಾರ್ ಕಿಟ್ಟಿಗೆ ಅಂತ ಏನಾದರೂ ಸೆಲೆಕ್ಟ್ ಮಾಡಿದರೆ ಅವ್ರ ಹತ್ರ ನೋಟಿಫಿಕೇಷನ್ ಹೋಗೋದೇ ನಿಂತು ಹೋಗ್ಬಿಡುತ್ತೆ, ಓಕೆನಾ. ಸೊ ನಿಮಗೆ ಇದು ಮಧ್ಯದಲ್ಲಿ ಇದೆಯಲ್ಲ ಮಿಡಲಲ್ಲಿ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಈ ಸೆಟ್ಟಿಂಗ್ನ ಫಸ್ಟ್ ನೀವು ಸರಿ ಮಾಡ್ಕೊಳ್ಳಿ, ಓಕೆನಾ. ಅದಾದಮೇಲೆ ಗೈಸ್ ನಮಗೆ ಕೆಳಗೆ ಬಂದರೆ ಇಲ್ಲಿ ಕಂಟ್ರಿ ಆಫ್ ರೆಸಿಡೆನ್ಸ್ ಅಂತ ಇದೆ. ಸೊ ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕಂಟ್ರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕಂಟ್ರಿ ಅಲ್ಲದೆ ನನ್ನಲ್ಲಿದ್ದರೆ ಇಲ್ಲ US ಇಲ್ಲ ಬೇರೆ ಬೇರೆ ಯಾವುದಾದ್ರೂ ಸೆಲೆಕ್ಟ್ ಆಗಿದ್ದರೆ ಸೊ ಫಸ್ಟು ನೀವು ಇಂಡಿಯಾನ ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ. ಅದನ್ನು ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ನಾವು ಇನ್ನೂ ಕೆಳಗೆ ಬರ್ತೀವಿ. ಕೆಳಗೆ ಬಂದಾದಮೇಲೆ ನೋಡಿ ಇಲ್ಲಿ ನಂದು ಹೈಪ್ ಬಟನ್ ಏನಿದೆ ಇದು ಆನ್ ಇದೆ, ಓಕೆನಾ. ಸೊ ಇದು ಮೇಯ್ನ್ ಇಂಪಾರ್ಟೆಂಟು. ಈಗ ನಾವು ಟ್ರೆಂಡಿಂಗಲ್ಲಿ ಈಗ ಯಾವ ಥರ ವೀಡಿಯೋಸ್ ಹೋಗುತ್ತೆ ಅದೇ ಥರ ಸಣ್ಣ ಕ್ರಿಯೇಟರ್ಸ್ಗೆ ಈ ಹೈಪ್ ಆಪ್ಷನ್ ಕೊಟ್ಟಿದೆ ಯೂಟ್ಯೂಬ್. ಈ ನಿಮಗೆ ಹೈಪ್ ಏನಾದರೂ ಜಾಸ್ತಿ ಸಿಕ್ಕಿದರೆ ಅದು ನಿಮ್ಮದು ಟಾಪಲ್ಲಿರುತ್ತೆ, ಟಾಪ್ 100ಅಲ್ಲಿ ಬಂದುಬಿಟ್ಟು ಶೋ ಆಗುತ್ತೆ ನಿಮ್ಮ ವೀಡಿಯೋಸು, ಓಕೆನಾ. ಅದೊಂಥರ ಟ್ರೆಂಡಲ್ಲೇ ಹೋದಂಗೆ ಆಯಿತು, ಓಕೆನಾ. ಸೊ ಇದು ಬಂದುಬಿಟ್ಟು ಹೈಪ್ನ ಆನ್ ಮಾಡೋದು ಮರಿಬೇಡಿ. ಸೊ ನೋಡಿ ಈ ಥರ ಏನಾದರೂ ಇದ್ದರೆ ಇದನ್ನು ಈ ಥರ ಆನ್ ಮಾಡ್ಕೊಳ್ಳಿ, ಇದು ತುಂಬ ಇಂಪಾರ್ಟೆಂಟು ಈ ಹೈಪ್ದು ಫ್ಯೂಚರು, ಓಕೆನಾ. ಸೊ ಸಣ್ಣ ಕ್ರಿಯೇಟರ್ಸ್ ಯಾರೆಲ್ಲ ಅವ್ರಿಗೆ. ಸೊ ಇದು ಇಷ್ಟು ಕೆಲಸ ಆಯಿತಾ ಸೆಟ್ಟಿಂಗಲ್ಲಿ. ಸೊ ಇದಿಷ್ಟು ಕೆಲಸ ಆದಮೇಲೆ ಸಿಂಪಲಿ ನಾವು ಡ್ಯಾಶ್ ಬೋರ್ಡ್ ಏನಿದೆ ಅಲ್ಲಿಗೆ ಬರೋಣ. ಡ್ಯಾಶ್ ಬೋರ್ಡ್ಗೆ ಬಂದಾದ್ಮೇಲೆ ಗೈಸ್ ಸಿಂಪಲಿ ನಮಗಿಲ್ಲಿ ಒಂದು ಆಪ್ಷನ್ ಕಾಣುತ್ತೆ, ಅನಲೈಟಿಕ್ಸ್ ಆಪ್ಷನ್. ಸೊ ಸಿಂಪಲಿ ನಾವು ಅನಲೈಟಿಕ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಅನಲೈಟಿಕ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಸಿಂಪಲಿ ನಮಗೆ ಇಲ್ಲಿ ಸ್ಕ್ರಾಲ್ ಈ ಥರ ಮಾಡಿದರೆ ನಿಮಗೆ ಲಾಸ್ಟಲ್ಲಿ ಒಂದು ಆಪ್ಷನ್ ಸಿಗುತ್ತೆ. ಇಲ್ಲಿ ನೀವು ನೋಡ್ಬೋದು ಫಸ್ಟಲ್ಲಿ ಯಾವುದಿದೆ, ಓವರ್ ವ್ಯೂ ಇದೆ, ಓವರ್ ವ್ಯೂ, ಕಂಟೆಂಟ್, ಆಡಿಯನ್ಸ್, ರೆವೆನ್ಯೂ. ಸೊ ಮಾನಿಟೈಸೇಷನ್ ಆಗಿದ್ರೆ ರೆವೆನ್ಯೂ ಆಪ್ಷನ್ ಸಿಗುತ್ತೆ, ಇಲ್ಲ
ಇಲ್ಲಾಂದರೆ ಟ್ರೆಂಡ್ ಆಪ್ಷನ್ ಡೈರೆಕ್ಟ್ ನಿಮಗೆ ಸಿಗುತ್ತೆ. ಸೊ ಸಿಂಪಲಿ ನಾವೇನು ಮಾಡೋಣ, ಸಾರಿ ಒಂದು ನಿಮಿಷ ಇರಿ. ಈ ಟ್ರೆಂಡ್ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಈ ಟ್ರೆಂಡ್ ಆಪ್ಷನ್ ಲಾಸ್ಟಲ್ಲಿ. ಸೊ ಸಿಂಪಲಿ ನಾವು ಟ್ರೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಟ್ರೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಗೈಸ್ ನಿಮಗೆ ನೋಡಿ ಇಲ್ಲೊಂದು ಆಪ್ಷನ್ ಸಿಕ್ಬಿಡುತ್ತೆ. ಏನು ಆಪ್ಷನ್ ಸಿಗುತ್ತೆ ಇಲ್ಲಿ? ಟಾಪ್ ಸರ್ಚಸ್ ಅಂತ. ಓಕೆನಾ? ಸೊ ನಿಮ್ಮ ಆಡಿಯನ್ಸ್ ಏನೇನು ಸರ್ಚ್ ಮಾಡಿದ್ದಾರೆ, ಯಾವ ಟೈಪ್ ವೀಡಿಯೋ ನೋಡೋಕ್ಕೆ ಇಷ್ಟಪಡ್ತಿದ್ದಾರೆ, ಅವ್ರಿಗೆ ನಿಮ್ಮಿಂದ ಯಾವ ಥರ ವೀಡಿಯೋಸ್ ಬೇಕು ಅಂತ ಇಲ್ಲಿ ಟಾಪ್ ಸರ್ಚಲ್ಲಿ ಬಂದುಬಿಟ್ಟು YT ಸ್ಟುಡಿಯೋಸ್ ಸಜೆಸ್ಟ್ ಮಾಡಿಬಿಡುತ್ತೆ. ಈ ಟಾಪಿಕಲ್ಲಿ ಮಾಡಿ, ನಿಮಗೆ ಈ ಟಾಪಿಕಲ್ಲಿ ವೀಡಿಯೋ ಮಾಡಿದರೆ ನಿಮಗೆ ವ್ಯೂಸು 100% ಸಿಗುತ್ತೆ ಅಂತ. ಸೊ ನಾವೇನು ಮಾಡ್ತೀವಿ, ನೀವೇನು ಮಾಡ್ತೀರಾ, ಈ ಟಾಪಿಕಲ್ಲಿ ಬಂದುಬಿಟ್ಟು ವೀಡಿಯೋಸ್ನ ಮಾಡಲ್ಲ, ನಿಮ್ಮ ಮೈಂಡಿಂದ ಥಿಂಕ್ ಮಾಡಿಬಿಟ್ಟು ವೀಡಿಯೋಸ್ನ ಮಾಡ್ತೀರಾ. ಸೊ ಈ ತಪ್ಪನ್ನ ಫಸ್ಟು ಮಾಡೋದು ನಿಲ್ಲಿಸಿ, ಇಲ್ಲಿ ಯಾವ್ಯಾವುದು ಸಜೆಸ್ಟ್ ಆಗ್ತಿದೆ ಅದ್ರ ಮೇಲೆ, ಆ ಟಾಪಿಕ್ ಮೇಲೆ ವೀಡಿಯೋ ಕವರ್ ಮಾಡೋದು ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಸಿಂಪಲಿ ಲ್ಯಾರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಮಗೆ ತುಂಬ ಬಂದುಬಿಟ್ಟು ನೋಡಿ ಇಲ್ಲಿ ಕನ್ನಡ ಕ್ರಿಯೇಟ್ ವೀಡಿಯೋ, ಹೌ ಟು ಕಂಪ್ಲೀಟ್ 4000 ವಾಚ್ ಟೈಮ್ ಅವರ್ ಈಸಿಲಿ, ನ್ಯೂ ಟ್ರೆಂಡಿಂಗ್ AI ವೀಡಿಯೋ. ನಾನು ಈ ವೀಡಿಯೋಸ್ ಎಲ್ಲ ನಾನು ಹಾಕ್ತಾ ಇರ್ತೀನಿ, ಯಾಕಂದರೆ ನನ್ನ ಆಡಿಯನ್ಸ್ ಬಂದುಬಿಟ್ಟು ಇಂಥವೇ ಸರ್ಚ್ ಮಾಡೋದು. ಸೊ ನೀವು ಹೋಗ್ಬಿಟ್ಟು ನಿಮ್ಮ YT ಸ್ಟುಡಿಯೋದಲ್ಲಿ ಚೆಕ್ ಮಾಡಿ, ಈ ಥರ ಬಂದುಬಿಟ್ಟು ನಿಮಗೆ ಟೈಟಲ್ಸು ಸಜೆಸ್ಟ್ ಆಗಿರುತ್ತೆ. ಆ್ಯಂಡ್ ಟಾಪ್ ಸರ್ಚಸ್ ಅಂದರೆ ನಿಮ್ಮ ಆಡಿಯನ್ಸು ಜಾಸ್ತಿ ಜನ ಈ ಥರ ಸರ್ಚ್ ಮಾಡ್ತಾ ಇದ್ದಾರಂತ. ಸೊ ರೆಕಮೆಂಡೆಡ್ ಅವ್ರಿಗೆ. ಸೊ ಈ ಥರ ವೀಡಿಯೋ ಮಾಡಿ ನಿಮ್ಮ ವೀಡಿಯೋಗೆ ವ್ಯೂಸ್ ಬರುತ್ತೆ ಅಂತ YT ಸ್ಟುಡಿಯೋನೇ ಇಲ್ಲಿ ಬಂದುಬಿಟ್ಟು ನಿಮಗೆ ಕೊಟ್ಟಿದೆ. ಓಕೆನಾ? ಸೊ ನೀವೇನು ಮಾಡಬೇಕು, ಡೈಲಿ ಯಾವುದಾದ್ರೂ ಒಂದು ಟೈಟಲ್ನ ತೊಗೊಂಡು ಆ ಟೈಟಲಲ್ಲಿ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಓಕೆನಾ? ಸೊ ಇಲ್ಲಿ ಹೌ ಟು ಕಂಪ್ಲೀಟ್ 4000 ವಾಚ್ ಟೈಮ್ ಈಸಿಲಿ ಅಂತ ಇದೆಯಾ. ಸೊ ಇದ್ರ ಮೇಲೆ ನೀವು ಒಂದು ಸ್ವಲ್ಪ ರಿಸರ್ಚ್ ಮಾಡಿಬಿಟ್ಟು ಅದನ್ನು ವೀಡಿಯೋ ಮಾಡಾದ್ಮೇಲೆ ಈ ಟೈಟಲ್ನ ತೆಗೆದು ಹಾಕಿ. ಸೊ ಇಷ್ಟು ಕೆಲಸ ನೀವು ಮಾಡಬೇಕು. ಓಕೆನಾ? ಸೊ ಇದಾದಮೇಲೆ ನಾವು ಮತ್ತೆ ಬ್ಯಾಕ್ ಬರೋಣ. ಬ್ಯಾಕ್ ಬಂದಾದಮೇಲೆ ಇಲ್ಲಿ ಬಂದರೆ ಇಲ್ಲಿ ರೀಸೆಂಟ್ ವೀಡಿಯೋ ಅಂತ ನಿಮ್ಗೊಂದು ಆಪ್ಷನ್ ಕಾಣುತ್ತೆ. ಸೊ ರೀಸೆಂಟ್ ವೀಡಿಯೋ ಬಂದುಬಿಟ್ಟು ಆಪ್ಷನ್ ಕಾಣಿದ್ರೆ ಇಲ್ಲಿ ಓಪನ್ ಮಾಡಿದರೆ ಇದರಲ್ಲಿ ನೋಡಿ ನಿಮಗೆ ಯಾವ ವೀಡಿಯೋ ಇಷ್ಟ ಆಗ್ತಿದೆ. ಓಕೆನಾ? ನಿಮಗೆ ಯಾವುದಾದ್ರೂ ಇದರಲ್ಲಿ ಯಾವುದು ನಿಮ್ಮ ರಿಲೇಟೆಡ್ ಇದೆ ಆ ವಿಡಿಯೋನ ತಗೊಳ್ಳಿ, ಆ ವಿಡಿಯೋನ ನೋಡಿಬಿಟ್ಟು ಕಲ್ತ್ಬಿಟ್ಟು ಅದೇ ಥರ ವಿಡಿಯೋನ ಮಾಡಿ. ಬೈ ಚಾನ್ಸ್ ಅಂದ್ಕೊಳ್ಳಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು, ಈ ಥರ ವಿಡಿಯೋ ನಾನು ಮಾಡಬೇಕು ಅಂದರೆ ಸೊ ಸಿಂಪಲ್ಲಿ ನೀವೇನು ಮಾಡ್ಬೋದು, ಈ ಥರ ವಿಡಿಯೋನ ಮಾಡ್ಬೋದು. ಇದು ನೋಡ್ತಾ ಇದ್ದೀರಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದೆಯಾ, ಇದೇ ಥರ ಕಂಟೆಂಟ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಈ ವಿಡಿಯೋನ ನೋಡಿ ಒಂದು ಸ್ವಲ್ಪ ಐಡಿಯಾ ತಗೊಳ್ಳಿ, ಅದಾದಮೇಲೆ ನೀವು ಒಂದು ವಿಡಿಯೋನ ಮಾಡಿ. ಓಕೆನಾ? ಸೊ ಇದು ರೀಸೆಂಟ್ ವಿಡಿಯೋದಲ್ಲಿ ನಿಮಗೆ ಏನಕ್ಕೆ ಕೊಟ್ಟಿದೆ ಅಂದರೆ, ಸೊ ಈ ಥರ ವೀಡಿಯೋಸ್ಗಳನ್ನ ನೀವು ಮಾಡಿ ನಿಮಗೆ ಬಂದುಬಿಟ್ಟು ವ್ಯೂಸು ಸಿಗುತ್ತೆ ನೋಡೋಕ್ಕೆ ಅಂತ, ಜಾಸ್ತಿ ವ್ಯೂಸು ನೋಡೋಕ್ಕೆ ಸಿಗುತ್ತೆ. ಇದೊಂದು ಸ್ವಲ್ಪ ಬ್ರೇಕ್ಔಟ್ ವಿಡಿಯೋ. ನೀವು ಈ ಟಾಪಿಕ್ ಮೇಲೆ ವಿಡಿಯೋ ಮಾಡಿ ನಿಮಗೆ ಅದಕ್ಕಿಂತ ಜಾಸ್ತಿ ವ್ಯೂಸು ಸಿಗೋ ಚಾನ್ಸಸ್ ಇರುತ್ತಂತ ಯೂಟ್ಯೂಬ್ ಬಂದುಬಿಟ್ಟು ನಿಮಗೆ ಹೇಳುತ್ತೆ, ಒಂಥರ ನಿಮಗೆ ಇಂಡಿಕೇಟ್ ಮಾಡುತ್ತೆ. ಓಕೆನಾ? ಸೊ ಇದು ಇಷ್ಟ ಆಯಿತು ನಮ್ಮದು ಯಾವುದರಲ್ಲಿ, ಟ್ರೆಂಡಲ್ಲಿ. ಓಕೆನಾ? ಇದಿಷ್ಟು ಪಾಯಿಂಟ್ಸ್ಗಳನ್ನ ಮೈಂಡಲ್ಲಿ ಇಟ್ಕೊಂಡು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ. ಟ್ರೆಂಡಲ್ಲೇ ಆಯಿತಾ, ಮುಗಿತಾ ಕೆಲಸ. ಅದಾದ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ? ಆಡಿಯನ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಕೆಳಗಡೆ ಸ್ಕ್ರಾಲ್ ಮಾಡಿದರೆ ನೀವು ನೋಡ್ಬೋದು ಇಲ್ಲಿ ವಾಟ್ ಯುವರ್ ಆಡಿಯನ್ಸ್ ವಾಚಸ್ ಅಂತ ಇದೆ. ಸೊ ಮಾರ್ಕ್ ಆಗ್ತಿಲ್ಲ. ಸೊ ಇಲ್ಲಿ ವಾಟ್ ಯುವರ್ ಆಡಿಯನ್ಸ್ ವಾಚಸ್ ಲಾಸ್ಟ್ 7 days ಅಂತ ಇದೆ. ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕೆಲವೊಂದು ವೀಡಿಯೋಸ್ ಬಂದುಬಿಟ್ಟು ಸಜೆಸ್ಟ್ ಆಗ್ತಿದೆ, ನಿಮ್ಮ ಆಡಿಯನ್ಸ್ ಯಾವ್ಯಾವ ಥರ ವೀಡಿಯೋ ನೋಡೋಕ್ಕೆ ಇಷ್ಟಪಡ್ತಾ ಇದೆ ಅಂತ. ಓಕೆನಾ? ಸೊ ನೀವು ಇಲ್ಲಿ ನೋಡ್ಬೋದು. ಸೊ ಈ ಥರ ವೀಡಿಯೋಸ್ ಬಂದುಬಿಟ್ಟು ನೀವು ಮಾಡಿ, ನಿಮ್ಮ ಆಡಿಯನ್ಸ್ ಬಂದುಬಿಟ್ಟು ಈ ಥರ ವೀಡಿಯೋಸ್ಗಳು ನೋಡ್ತಾ ಇದೆ. ಸೊ ನೀವು ಇದ್ರ ರಿಲೇಟೆಡೇ ವೀಡಿಯೋ ಮಾಡಿ. ಓಕೆನಾ? ಡೈಲಿ ಆಗಿಲ್ಲ ಅಂದರೂ ಕೂಡ ನೀವು ಒನ್ ಡೇ ಬಿಟ್ಟು ಒನ್ ಡೇ ಆ ಥರ ವೀಡಿಯೋನು ಕೂಡ ನೀವು ಮಾಡ್ಬೋದು. ಓಕೆನಾ? ನಿಮ್ಮ ವೀಡಿಯೋಸ್ ಬಂದುಬಿಟ್ಟು ನಿಮ್ಮ ಆಡಿಯನ್ಸ್ ಏನಿದೆ ಈ ಥರ ವೀಡಿಯೋಸ್ಗಳು ನೋಡ್ತಾ ಇದ್ದಾವೆ, ಸೊ ಈ ಥರ ವೀಡಿಯೋಸ್ಗಳು ನೀವು ಮಾಡಿ. ಆ್ಯಂಡ್ ನಿಮ್ಮ ಆಡಿಯನ್ಸ್ ಬಂದುಬಿಟ್ಟು ಯಾವ್ಯಾವ ಚಾನೆಲ್ಸ್ಗಳನ್ನ ಫಾಲೋ ಮಾಡ್ತಾ ಇದೆ ಅದನ್ನು ಕೂಡ ನಿಮ್ಗೆ ಇಲ್ಲಿ ಶೋ ಆಗಿಬಿಡುತ್ತೆ. ಓಕೆನಾ? ಈ ಚಾನೆಲ್ಸ್ ಅವ್ರು ಬಂದುಬಿಟ್ಟು ಯಾವ್ಯಾವ ಥರ ವೀಡಿಯೋಸ್ ಮಾಡ್ತಾರೆ ಅದನ್ನು ಫಾಲೋ ಮಾಡಾದಮೇಲೆ ಟೈಪ್ ವೀಡಿಯೋಸ್ಗಳನ್ನೂ ನೀವು ಕೂಡ ಅಪ್ಲೈ ಮಾಡಿ. ಓಕೆನಾ? ಆದಷ್ಟು ಈ ಥರ ಬಂದುಬಿಟ್ಟು ನೀವು ಮಾಡಿ, ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೊಳ್ಳಿ. ಓಕೆನಾ? ಇದು ಆಡಿಯನ್ಸಲ್ಲಿ ಇದೆ ನಿಮಗೆ, ಆ ಆಡಿಯನ್ಸಲ್ಲಿ ಬಂದುಬಿಟ್ಟು ಈ ವೀಡಿಯೋಸ್ಗಳನ್ನ ಚೆಕ್ ಮಾಡಿ ಯಾವ ಥರ ನಿಮ್ಮ ಆಡಿಯನ್ಸ್ ವೀಡಿಯೋಸ್ ನೋಡೋಕ್ಕೆ ಇಷ್ಟಪಡ್ತಾ ಇದೆ ಅಂತ. ಆ್ಯಂಡ್ ಅದಾದಮೇಲೆ ಕೆಳಗಡೆ ಚಾನೆಲ್ಸ್ ಕೂಡ ಇದೆ, ಯಾವ ಥರದ್ದು ಚಾನೆಲ್ಸ್ಗಳನ್ನ ಫಾಲೋ ಮಾಡ್ತಿದ್ದಾವೆ ನಿಮ್ಮ ಆಡಿಯನ್ಸ್ ಅದನ್ನು ನೋಡಿ. ಆ್ಯಂಡ್ ಆ ಚಾನೆಲ್ಸ್ಗಳಿಗೆ ನೋಡಿ ಅವ್ರು ಯಾವ ಥರ ವೀಡಿಯೋಸ್ ಮಾಡ್ತಿದ್ದಾರೆ ಅದನ್ನು ನೋಡಿಬಿಟ್ಟು ವೀಡಿಯೋಸ್ಗಳನ್ನ ಮಾಡಿ. ಓಕೆನಾ? ಇದಾಯಿತು ಆಡಿಯನ್ಸಲ್ಲಿ. ಸೊ ಟ್ರೆಂಡಲ್ಲಿ ನೋಡಿದ್ರಿ, ಆಡಿಯನ್ಸಲ್ಲಿ ನೋಡಿದ್ರಿ. ಅದಾದಮೇಲೆ ಗೈಸ್ ನಾವಿಲ್ಲಿ ಓವರ್ ವ್ಯೂ ಅಲ್ಲಿ ನಾನು ನಿಮಗೆ ಹೇಳ್ತೀನಿ. ಸೊ ಓವರ್ ವ್ಯೂ ಆಪ್ಷನ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಗೈಸ್ ನಿಮಗೆ ಇಲ್ಲೊಂದು ರಿಯಲ್ ಟೈಮ್ ಆಪ್ಷನ್ ಸಿಗ್ತಾ ಇದೆ. ಓಕೆನಾ? ಸೊ ನಂದು ರಿಯಲ್ ಟೈಮ್ 48 hours 11,623 ವ್ಯೂಸ್ ಬರ್ತಾ ಇದೆ. ಸೊ ನಿಮಗೆ ಇಲ್ಲಿ ರಿಯಲ್ ಟೈಮಲ್ಲಿ 100 ಬರ್ತಾ ಇರಲಿ,
ಓಕೆನಾ, ಏನು ಪರವಾಗಿಲ್ಲ. ಅಟ್ಲೀಸ್ಟ್ ಒಂದು 50 ಇಲ್ಲ 100 ವ್ಯೂಸ್ ಬರ್ತಾ ಇರಲಿ, ಓಕೆನಾ. ಸೊ ಅದನ್ನು ನೀವು ನೋಡ್ಕೊಳ್ಳಿ, ಯಾವ್ಯಾವ ಥರದ್ದು ವೀಡಿಯೋದಲ್ಲಿ ನಮಗೆ ವ್ಯೂಸ್ ಜಾಸ್ತಿ ಬರ್ತಾ ಇದೆ. ಸೊ ಅದೇ ಥರ ವೀಡಿಯೋ ಮತ್ತೆ ನೀವು ರಿಪೀಟಾಗಿ ಮಾಡಿ, ಓಕೆನಾ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಿಮ್ಗೆ ಇಲ್ಲಿ ಸಜೆಸ್ಟ್ ಮಾಡ್ತಾ ಇದೆ ಯಾವ್ಯಾವ ಥರದ್ದು ವೀಡಿಯೋ ಅಂತ, ಓಕೆನಾ. ಇದೇ ಟೈಪ್ ವೀಡಿಯೋಸ್ ನೀವು ಏನು ಮಾಡಬೇಕು, ಜಾಸ್ತಿ ಬಂದಿರೋ ವೀಡಿಯೋಗೆ, ಜಾಸ್ತಿ ವ್ಯೂಸ್ ಬಂದಿರುತ್ತಲ್ಲ ವೀಡಿಯೋಗೆ, ಸೊ ಆ ಥರ ಬಂದುಬಿಟ್ಟು ಮತ್ತೆ ನೀವು ರಿಪೀಟಾಗಿ ವೀಡಿಯೋಸ್ಗಳನ್ನ ಮಾಡಿ, ಓಕೆನಾ. ಸೊ ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ಬಂದುಬಿಟ್ಟು ಮೈಂಡಲ್ಲಿ ಇಟ್ಕೋಬೇಕು ಆದಷ್ಟು. ಸೊ ಆದಷ್ಟು ಇಷ್ಟು ಪಾಯಿಂಟ್ ಏನಾದರೂ ಮೈಂಡಲ್ಲಿ ಇಟ್ಕೊಂಡು ವೀಡಿಯೋಸ್ ಏನಾದರೂ ನೀವು ಮಾಡ್ತಾ ಇದ್ದೀರಾ ಅಂದರೆ ಆ ಕಂಡೀಷನಲ್ಲಿ ಬಂದುಬಿಟ್ಟು ನಿಮ್ಮದು ಚೆನ್ನಾಗಿ ವೀಡಿಯೋಗೆ ವ್ಯೂಸ್ ಬರೋ ಚಾನ್ಸಸ್ ಇರುತ್ತೆ. ಬೈ ಚಾನ್ಸ್ ನೀವು ಆ ಥರ ಏನಾದರೂ ಮಾಡ್ತಿಲ್ಲ ಅಂದರೆ ನೋಡ್ಕೊಳ್ಳಿ. ಸೊ ಮಾಡಿ, ಅಪ್ಲೈ ಮಾಡಿ, ಅದನ್ನು ಒಂದು ಮಂತ್ ಟ್ರೈ ಮಾಡಿ. ನೀವು 1 ಮಂತ್ ಸಾಕು, ಓಕೆನಾ. 1 ಮಂತ್ ನೀವು YT ಸ್ಟುಡಿಯೋ ಹೇಳಿರೋ ಪ್ರಕಾರ ನೀವು ನಡ್ಕೊಳ್ಳಿ, ಆಗ ನಿಮ್ಮದು ವ್ಯೂಸ್ ಯಾಕೆ ಜಾಸ್ತಿ ಆಗಲ್ಲ ಅಂತ ಆಮೇಲೆ ಬಂದುಬಿಟ್ಟು ನೀವು ಕಮೆಂಟ್ ಮಾಡಿ, ವ್ಯೂಸ್ ಜಾಸ್ತಿ ಆಗಿದೆಯಾ ಇಲ್ಲ ಕಡಿಮೆ ಆಗಿದೆಯಾ ಅಂತ, ಓಕೆನಾ ಗೈಸ್. ಗೊತ್ತಾಯ್ತಲ್ಲ. ಅಂತೂ ನಿಮಗೆ ಇದರ ರಿಲೇಟೆಡ್ ಡೌಟು ಕ್ವಶನ್ಸ್ ಏನಾದರೂ ಇದ್ದರೆ ನಾನು ಕಾಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ, ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.